ನಮಸ್ಕಾರ ಫ್ರೆಂಡ್ಸ್. ಲಾಸ್ಟ್ ವೀಡಿಯೋದಲ್ಲಿ ನಾವು ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ 2 ಆಲ್ಗೋ ಸ್ಟ್ರಾಟಜೀಸ್, ನಿಫ್ಟಿ ಆಲ್ಗೋ ಸ್ಟ್ರಾಟಜೀಸ್, ಆಪ್ಷನ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಲ್ಗೋ ಸ್ಟ್ರಾಟಜೀಸ್ ಬಗ್ಗೆ ಇನ್ಫಾರ್ಮೇಷನ್ ನಾವು ಡೀಟೇಲ್ ಆಗಿ ನೋಡಿದ್ವಿ. ಈ ವಿಡಿಯೋದಲ್ಲಿ ಈ ಸ್ಟ್ರಾಟಜಿ ಅಲರ್ಟ್ಸ್ ಯಾವ ಥರ ಡೆಲಿವರ್ ಆಗುತ್ತೆ ಅನ್ನೋದು ನೋಡೋಣ. ಸೊ ಏನಾಗುತ್ತೆ, ನೀವು ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪ್ರೈಸಿಂಗ್ ಸೆಕ್ಷನ್ನಲ್ಲಿ ನೀವು ಈ ಆಲ್ಗೋ ಸ್ಟ್ರಾಟಜೀಸ್ನ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ನಿಮಗೆ ಒಂದು ಟೆಲಿಗ್ರಾಮ್ ಲಿಂಕ್ ಸಿಗುತ್ತೆ. ಆ ಟೆಲಿಗ್ರಾಮ್ ಲಿಂಕ್ ನೀವು ಜಾಯಿನ್ ಮಾಡಿದ್ರೆ ನಿಮಗೆ ಈ ಥರ ಟೆಲಿಗ್ರಾಮ್ ಚಾನಲಲ್ಲಿ ಈ ಥರ ಅಲರ್ಟ್ಸ್ ಎಲ್ಲ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲೇ ಸಿಗೋದು. ಸೇಮ್ ಅದೇ ಟೈಮಿಗೆ ಲೈವಲ್ಲಿ ನಿಮಗೆ ಈ ಅಲರ್ಟ್ಸ್ ಎಲ್ಲ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಲಿಂಕ್ ನೀವು ಜಾಯಿನ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಲಾಸ್ಟ್ ವೀಕಲ್ಲಿ ನಮಗೆ ಸಿಕ್ಕಿರೋ ಸಿಗ್ನಲ್ಸ್ ಅವೆಲ್ಲ, ಪ್ರತಿಯೊಂದು ದಿವಸದ್ದು ಏನೇನು ಸಿಗ್ನಲ್ಸ್ ಇದೆ ಇದರಲ್ಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಒಂದು ದಿವಸದಲ್ಲಿ ಫಾರ್ ಎಕ್ಸಾಂಪಲ್ 3 ಟ್ರೇಡ್ಸ್, ಒಂದೇ ಟ್ರೇಡ್ ಬಂದಿತ್ತು, 4 ಟ್ರೇಡ್, ಆ ಥರ ಎಷ್ಟು ಟ್ರೇಡ್ ಇದ್ದರೆ ಅಷ್ಟು ಟ್ರೇಡ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ. ಇದು ಲೈವಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇದರದ್ದು ನೀವು ಟೈಮ್ ನೋಡಿದ್ರೆ 00 AM ಅಂದರೆ ಸೆಕೆಂಡ್ ನೋಡಿ, ಅಂದರೆ 1 ಸೆಕೆಂಡು ಡಿಲೇ ಆಗಿಲ್ಲ ಆ ಮೆಸೇಜ್ ಬರೋಕ್ಕೆ. ಇದನ್ನು ನೋಡಿ. ಫಾರ್ ಎಕ್ಸಾಂಪಲ್ ಈ ಮೆಸೇಜ್ ನಾವು ನೋಡಿದ್ರೆ ಅಗೇನ್ 00 ಸೆಕೆಂಡ್. ಪ್ರತಿಯೊಂದು ಯಾವುದೇ ಮೆಸೇಜ್ ನೀವು ನೋಡಿದ್ರೂ 0 ಸೆಕೆಂಡ್ ಅಂದರೆ 1 ಸೆಕೆಂಡ್ಗಿಂತ ಕಮ್ಮಿ ಟೈಮಲ್ಲಿ ನಿಮಗೆ ಆ ಮೆಸೇಜ್ ಸಿಗುತ್ತೆ. ಅಂದರೆ 11:18 ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ 11:19ಗೆ ನಿಮ್ಗೆ ಅದು ಇನ್ಫಾರ್ಮೇಷನ್ ಸಿಗುತ್ತೆ. 11:18 ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ 11:12ಗೆ ನಿಮ್ಗೆ ಅದು ಸಿಗ್ನಲ್ ಬಂದಿದೆ, ಅಂದರೆ ಅದು ಅಲರ್ಟ್ ಬಂದಿದೆ. ಓಕೆ ನೋಡಿ, 02 ಸೆಕೆಂಡ್ಸ್, ಇದರಲ್ಲಿ 2 ಸೆಕೆಂಡ್ ಡಿಲೇ ಆಗಿದೆ ಅಷ್ಟೇ. 0 ಸೆಕೆಂಡ್ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಆಲ್ಮೋಸ್ಟ್ 0 ಸೆಕೆಂಡಲ್ಲೇ ಸಿಗುತ್ತೆ. ತುಂಬ ಫಾಸ್ಟಾಗಿ ನಿಮಗೆ ಅದು ಅಲರ್ಟ್ ಸಿಗುತ್ತೆ. ಇದು ಒಂದು ಸೊಲ್ಯೂಷನ್. ಇನ್ನೊಂದು ಸೊಲ್ಯೂಷನ್ ಏನಂದರೆ, ಪ್ಲ್ಯಾಟ್ಫಾರ್ಮಲ್ಲಿ ನೀವು ಪ್ರೊಫೈಲ್ ಸೆಕ್ಷನಲ್ಲಿ ಹೋಗಿಬಿಟ್ಟು ಇಲ್ಲಿ ಆಲ್ಗೋ ವೆಬ್ ಹುಕ್ ಸೆಕ್ಷನಲ್ಲಿ, ಇದನ್ನು ನಾನು ಸದ್ಯಕ್ಕೆ ಡಿಲೀಟ್ ಮಾಡ್ತೀನಿ. ಈ ಆಲ್ಗೋ ವೆಬ್ ಹುಕ್ ಸೆಕ್ಷನಲ್ಲಿ ನೀವು ವೆಬ್ ಹುಕ್ನ ಇಂಟಿಗ್ರೇಟ್ ಮಾಡ್ಬೋದು. ಸೊ ವೆಬ್ ಹುಕ್ ಅಂದರೆ ಏನು, ಕೆಲವೊಂದು ಪ್ಲ್ಯಾಟ್ಫಾರ್ಮಲ್ಲಿ ಟ್ರೇಡಿಂಗ್ ವ್ಯೂ ಥರ, ನಮ್ಮ ಪ್ಲ್ಯಾಟ್ಫಾರ್ಮು ಟ್ರೇಡಿಂಗ್ ವ್ಯೂ ಥರನೇ ನೀವು ಅದನ್ನು ಕನ್ಸಿಡರ್ ಮಾಡ್ಬೋದು. ಏನಾಗುತ್ತೆ, ಅಲರ್ಟ್ಸ್ನ ನಾವು ವೆಬ್ ಹುಕ್ಕಲ್ಲಿ ಡೆಲಿವರ್ ಮಾಡ್ತೀವಿ, ಅಂದರೆ ಒಂದು API ಸರ್ವಿಸಲ್ಲಿ ಡೆಲಿವರ್ ಮಾಡ್ತೀವಿ. ನೀವು ಆ API ನಮಗೆ ಕೊಡಬೇಕು. ಅಂದರೆ ನಿಮ್ಮ ಹತ್ರ ಒಂದು API ಇದ್ದರೆ ಆ APIಗೆ ಡೆಲಿವರ್ ಮಾಡ್ತೀವಿ. ಆ APIದಿಂದ ನೀವು ಅದನ್ನು ಡಿಸೈಡ್ ಮಾಡ್ಬೋದು, ಇಲ್ಲ ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋದು, ಅದನ್ನು ಬ್ರೋಕರ್ ಕನೆಕ್ಟ್ ಮಾಡೋದೆಲ್ಲ ಅಲ್ಲಿಂದ ನೀವು ಕಂಟಿನ್ಯೂ ಮಾಡ್ಬೋದು. ಹವೆವರ್ ಈ API ಡೀಟೇಲ್ಸ್ ನೀವು ನಮಗೆ ಕೊಡಬೇಕಾಗತ್ತೆ. ಬಟ್ ಆ API ನಿಮ್ಗೆ ಎಲ್ಲಿ ಸಿಗೋದು, ಕೆಲವೊಂದು ಪ್ಲ್ಯಾಟ್ಫಾರ್ಮ್ಸ್ ಇದೆ. ಓಕೆ, ಒಂದು ಪ್ಲ್ಯಾಟ್ಫಾರ್ಮ್ ನಾವು ರೀಸೆಂಟ್ಲಿ ನೋಡಿದ್ದು TradeTron ಅಂತ. ಇದರಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾನು ಲಾಗಿನ್ ಆದಮೇಲೆ ಸ್ಟ್ರಾಟಜೀಸಲ್ಲಿ ನಾನು ಮೈ ಸ್ಟ್ರಾಟಜೀಸಲ್ಲಿ ಹೋದರೆ ಇದು ಯಾವುದೇ ಸ್ಟ್ರಾಟಜಿ ಇಲ್ಲಿ ಡಿಸ್ಪ್ಲೇ ಆಗಿಲ್ಲ. ಹವೆವರ್ ನಾನಿಲ್ಲಿ ಒಂದು ಸ್ಟ್ರಾಟಜಿ, ಹೊಸ ಸ್ಟ್ರಾಟಜಿ ನಾನಿಲ್ಲಿ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ರಿಯೇಟಲ್ಲಿ ಬಂದುಬಿಟ್ಟು ಅಡ್ವಾನ್ಸ್ಡಲ್ಲಿ ಹೋಗಿ ಇಲ್ಲೊಂದು ಸ್ಟ್ರಾಟಜಿ ಕ್ರಿಯೇಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಆ ಬೈ ಸ್ಟ್ರಾಟಜಿ ಇದೆಯಲ್ಲ, ಟ್ರೆಂಡ್ 109 ಸ್ಟ್ರಾಟಜಿ ಅಂತ, ಆಯಿತಾ. ನೀವು ಇಲ್ಲಿ ಬೇಕಾದರೆ ಡಿಸ್ಕ್ರಿಪ್ಷನ್ನು ಕೊಡ್ಬೋದು. ಇದರಲ್ಲಿ ಈ ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮಲ್ಲಿ ಸೆಟ್ ಅಂತಿದೆ. ನಮಗೆ 2 ಸೆಟ್ ಬೇಕಾಗುತ್ತೆ ಈ ಪ್ಲ್ಯಾಟ್ಫಾರ್ಮ್ ಪ್ರಕಾರ ನೋಡಿದ್ರೆ. ಒಂದು ಸೆಟ್ ಬಂದುಬಿಟ್ಟು ಕಾಲಿಗೆ, ಅಂದರೆ ಬೈ ಪ್ರೆಷರ್ ಡಿಟೆಕ್ಟ್ ಆದಾಗ. ಇನ್ನೊಂದು ಬಂದುಬಿಟ್ಟು ಸೆಟ್ 2 ಬಂದುಬಿಟ್ಟು ಸೆಲ್ ಪ್ರೆಷರ್ ಡಿಟೆಕ್ಟ್ ಆದಾಗ. ಸೊ ಪುಟ್ಟಿಗೆ ಒಂದು ಕಾಲಿಗೆ ಒಂದು ಪುಟ್ ಅಂತ ನೋಡೋಣ. ಅದಕ್ಕೆ ನಾನಿಲ್ಲಿ ಫಸ್ಟ್ ಆ್ಯಡ್ ನ್ಯೂ ಸೆಟ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಫಸ್ಟ್ ಸೆಟ್ಟಲ್ಲಿ ನಾವು ಕಂಡೀಷನ್ ಕೊಡಬೇಕು, ಪೊಸಿಷನ್ ಹೇಳಬೇಕು. ಫಸ್ಟ್ ಕಂಡೀಷನ್ ಆ್ಯಡ್ ಮಾಡೋಣ. ನಿಮಗೆ ಇಮಿಡಿಯೇಟ್ಲಿ ಅರ್ಥ ಆಗಲ್ಲ, ಬಟ್ ಒಂದು ಸರ್ತಿ ಪೂರ್ತಿ ವೀಡಿಯೋ ನೋಡಿದ್ರೆ ನಿಮ್ಗೆ ಈಸಿ ಅರ್ಥ ಆಗುತ್ತೆ. ನಾನು ಗೆಟ್ ರನ್ ಟೈಮ್ ಅಂತ ಹೇಳಿಬಿಟ್ಟು ಇಲ್ಲಿ call_by ಅಂತ ಒಂದು ಆಪ್ಷನ್ ಕೊಡ್ತೀನಿ ನಾನು. ಈಕ್ವಲ್ಸ್ ಟು ನಂಬರ್ 1 ಅಂತ ಕೊಡೋಣ. ಓಕೆ, ಸೊ ಸಬ್ಮಿಟ್ ಮಾಡ್ತೀನಿ. ಎಸೆನ್ಷಿಯಲಿ ಇದೇನು ಹೇಳ್ತಿದೆ ಅಂದರೆ, call_by 1 ಇದ್ದರೆ ಕಾಲ್ ಬೈ ಮಾಡಬೇಕು. ಬಟ್ ನಾವು ಆ್ಯಡ್ ಮಾಡಿಲ್ಲ ಪೊಸಿಷನ್ನು ಆ್ಯಡ್ ಮಾಡೋಣ. ಇಲ್ಲಿ ಪೊಸಿಷನಲ್ಲಿ ನಮಗೆ ಕಾಲ್ ಬೈ ಆಪ್ಷನ್ಸ್ ಅಲ್ವಾ, NFO ಸೆಲೆಕ್ಟ್ ಮಾಡೋಣ. ಇಲ್ಲಿ ಕಾಲ್ ಅಂತ ಸೆಲೆಕ್ಟ್ ಮಾಡ್ಬೋದು. ಅಂಡರ್ಲೈನ್ ಬಂದುಬಿಟ್ಟು ನಿಫ್ಟಿ 50 ಅದನ್ನು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ MIS, ಈ ಸ್ಟ್ರಾಟಜಿ 2 ಸ್ಟ್ರಾಟಜಿ ಓನ್ಲಿ MIS ಅಂದರೆ ಇಂಟ್ರಾಡೇ ಟ್ರೇಡ್ಸ್ ಎಕ್ಸಿಕ್ಯೂಟ್ ಮಾಡೋದು, ಪೊಸಿಷನಲ್ಲಿ ಯಾವುದೂ ಇರಲ್ಲ. ಸೊ ಅದನ್ನು ಕಂಪಲ್ಸರಿ MIS ಅಂತ ಸೆಲೆಕ್ಟ್ ಮಾಡಿ. ATM ಒಂದು ಪರ್ಟಿಕ್ಯುಲರ್ ಸ್ಟ್ರೈಕ್ ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ಸೊ ಅದಕ್ಕೆ FX ಅಂದರೆ ಫಾರ್ಮುಲಾ ಅಂತ ಸೆಲೆಕ್ಟ್ ಮಾಡಿ. ಅದಾದಮೇಲೆ FX ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ATM ಸೆಲೆಕ್ಟ್ ಮಾಡ್ಬೋದು. ನೀವು ಇಲ್ಲಿ ಮಾಡಿದಾಗ ಪುನಃ ಒಂದು ಸತಿ ನಾವು ನಿಫ್ಟಿ 50 ಅಂತ ಅದು ಸೆಲೆಕ್ಟ್ ಮಾಡಿಕೊಂಡು ಕಾಲ್ ಬೈ ಅಲ್ವಾ, ನಿಮಗೆ ಇನ್ ದ ಮನಿ ಒಂದು ವೇಳೆ ATM ಬೈ ಮಾಡೋದಾದರೆ 0 ಕೊಡ್ಬೋದು. ಇನ್ ದ ಮನಿ ಬೈ ಮಾಡೋದಾದರೆ -2, ಫಾರ್ ಎಕ್ಸಾಂಪಲ್ 2 ಇನ್ ದ ಮನಿ ಮಾಡೋದಾದರೆ -2, 3 ಇದ್ದರೆ 3, 4 ಇದ್ದರೆ 4. ಮೈನಸ್ ಯಾಕೆ, ಕಾಲ್ ಅಲ್ವಾ, ಸೊ ಅದಕ್ಕೆ ನಾವು ಮೈನಸ್ ಹೋಗ್ತೀವಿ. ಪುಟ್ ಇದ್ದರೆ ಪ್ಲಸ್ ಮಾಡ್ಬೋದು. ATM -2 ಅಂತ ಹೋಗುತ್ತೆ, ಅಂದರೆ 2 ಇನ್ ದ ಮನಿ ಹೋಗುತ್ತೆ ಅದು. ಓಕೆ, ಸಬ್ಮಿಟ್ ಮಾಡ್ಬೋದು. ಇವಾಗ ನೋಡಿ, ಓಕೆ ಸರಿ, ಇದನ್ನು ಸೆಲೆಕ್ಟ್ ಮಾಡೋಣ. ಕರೆಂಟ್ ವೀಕ್ ಎಕ್ಸ್ಪೈರಿ, ಕ್ವಾಂಟಿಟಿ ಲಾಟ್ಸಲ್ಲಿ 1 ಲಾಟ್ ಕ್ವಾಂಟಿಟಿ, ಸ್ಟಾಪ್ ಲಾಸ್ ಟ್ರಿಗರ್ ಬಂದುಬಿಟ್ಟು 50 ಪಾಯಿಂಟ್ಸ್. ನಾನು 2 ATM 50 ಇದೆ ಅಂತ ತಿಳ್ಕೊಳ್ತಿದ್ದೀನಿ. ಆ್ಯಡ್ ಆ್ಯಂಡ್ ಕ್ಲೋಸ್. ಸೊ ಇದು ಏನು ಹೇಳ್ತಿದೆ ಇವಾಗ, ಕಾಲ್ ಬೈ 1 ಇದ್ದರೆ
ಒಂದು 2 ಇನ್ ದ ಮನಿ ಸಿ ಇ ಕಾಲ್ ನಿಫ್ಟಿ 50ಗೆ ಒಂದು ಕಾಲ್ ಆಪ್ಷನ್ ಬೈ ಮಾಡಿ ಪೊಸಿಷನನ್ನು ನೀವು ಕ್ರಿಯೇಟ್ ಮಾಡಿ ಅಂತ ಹೇಳ್ತಿದೆ. ಆಯಿತಾ? ಸೊ ಈಸಿ. ಇದನ್ನು ಎಕ್ಸಿಟ್ ಮಾಡೋಕ್ಕೆ ಏನು ಮಾಡ್ತೀವಿ, ಇಲ್ಲೂ ಒಂದು ಕಂಡೀಷನ್ ಆ್ಯಡ್ ಮಾಡ್ತೀವಿ. ಸೇಮ್ ಅಲ್ಲಿ ಬೈಗೆ ನಾವು ಏನು ಎಂಟ್ರಿಗೆ ಏನು ಕಂಡೀಷನ್ ಮಾಡಿದ್ವಲ್ಲ, ಅದೇ ರೀತಿ ನಾವು ಇಲ್ಲಿ ಎಕ್ಸಿಟಿಗೂ ಸೇಮ್ ಕಾಲ್ ಅಂಡರ್ಸ್ಕೋರ್ ಬೈ 1 ಇದ್ದರೆ ಎಂಟ್ರಿ ಮಾಡೋಣ ಅಂತ ಹೇಳಿದ್ವಿ. ಇವಾಗ ಏನು ಮಾಡ್ತೀವಿ ಅಂದರೆ ಕಾಲ್ ಅಂಡರ್ಸ್ಕೋರ್ ಬೈ ಬಂದುಬಿಟ್ಟು 0 ಇದ್ದರೆ ಎಕ್ಸಿಟ್ ಮಾಡಿ ಅಂತ ಹೇಳ್ತಿದ್ದೀವಿ. ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಕಾಲ್ ಅಂಡರ್ಸ್ಕೋರ್ ಬೈ 1 ಇದ್ದರೆ ಕಾಲ್ ಬೈ ಎಂಟ್ರಿ ಮಾಡಬೇಕು, ಕಾಲ್ ಬೈ 0 ಇದ್ದರೆ ಎಕ್ಸಿಟ್ ಆಗಬೇಕು ಅಂತ ನಾವಿಲ್ಲಿ ಕಂಡೀಷನ್ಸ್ ಹಾಕಿ ಬಿಟ್ಟಿದ್ದೀವಿ. ಅದೇ ರೀತಿ ಪುಟ್ಟಿಗೂ ನಾವು ಈ ಸೆಟ್ಟಲ್ಲಿ ಮಾಡೋಣ. ನಾನು ಬೇಗ ಆ್ಯಡ್ ಮಾಡ್ತೀನಿ ಇದರಲ್ಲಿ. ಸೇಮ್ ಅಗೇನ್ ಗೆಟ್ ರನ್ ಟೈಮ್ ಅಂತ ಹೇಳ್ತೀವಿ. ಇಲ್ಲಿ ಪುಟ್ ಬೈ ಅಂತ ಆಪ್ಷನ್ ಒಂದು ಕೊಡೋಣ. ಓಕೆ, ಇದರಲ್ಲಿ ನಾನು ಪೂರ್ತಿ ಇನ್ಫಾರ್ಮೇಷನ್ ಕೊಡಲಿಲ್ಲ. ಇಸ್ ಈಕ್ವಲ್ ಟು ನಂಬರ್ 1. ಸೊ 1 ಇದ್ದರೆ ಪುಟ್ ಬೈ ಮಾಡಬೇಕು ಅಂತ, ಬಟ್ ಪೊಸಿಷನ್ನು ಹೇಳಬೇಕಲ್ವ. ಇಲ್ಲಿ ಬರೀ ಕಂಡೀಷನ್ ಇದೆ. ಪೊಸಿಷನಲ್ಲಿ ಏನು ಹೇಳ್ತೀವಿ, ಸೇಮ್ ಅಗೇನ್ NFO ಟೈಪ್ ಬಂದುಬಿಟ್ಟು ಪುಟ್ ಈ ಸತಿ ಅಂಡರ್ಲೈನ್ ನಿಫ್ಟಿ 50ನ ಸೆಲೆಕ್ಟ್ ಮಾಡೋದು. MIS ATM ಜಾಗದಲ್ಲಿ 50 FX ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಪುನಃ ATM ಸೆಲೆಕ್ಟ್ ಮಾಡಿ ಇದು ನಿಫ್ಟಿ 50 ಸೆಲೆಕ್ಟ್ ಮಾಡೋಣ. ಇಲ್ಲಿ ಇವಾಗ +2 ಮಾಡೋಣ. ಅಲ್ಲಿ ನಾವು -2 ಮಾಡಿದ್ವಿ ಕಾಲಿಗೆ, ಪುಟ್ಟಿಗೆ +2 ಮಾಡ್ಬೋದು. 2 ಇನ್ ದ ಮನಿ ಅಗೇನ್. ಇಲ್ಲಿ ಕರೆಂಟ್ ವೀಕ್ ಎಕ್ಸ್ಪೈರಿ ಇದು ಬಂದುಬಿಟ್ಟು ಲಾಟ್ಸಲ್ಲಿ ಒಂದು ಲಾಟು 50 ಆ್ಯಡ್ ಆಯಿತು. ಸೊ ಇಲ್ಲೇನು ಹೇಳ್ತಿದ್ದೀವಿ, ಫಸ್ಟ್ ಇನಿಷಿಯಲಿ ಕಾಲ್ ಬೈ 1 ಇದ್ದರೆ ಇಲ್ಲಿ ಕಾಲ್ 2 ಇನ್ ದ ಮನಿ ಕಾಲ್ ಬೈ ಮಾಡು ಅಂತ ನಾವು ಹೇಳಿದ್ವಿ. ಇಲ್ಲಿ ಪುಟ್ ಬೈ 1 ಇದ್ದರೆ PE ಅಂದರೆ ಪುಟ್ ಬೈ 2 ಇನ್ ದ ಮನಿ +2 ಇನ್ ದ ಮನಿ ಮಾಡಬೇಕು ಅಂತ ಇಲ್ಲಿ ಹೇಳಿದ್ವಿ. ಕಂಡೀಷನ್ ಆ್ಯಡ್ ಮಾಡಿದ್ರು ಅದೇ ಥರ ರೀತಿ ಸೇಮ್ ಗೆಟ್ ರನ್ ಟೈಮ್. ಪುಟ್ ಬೈ 0 ಇದ್ದರೆ ಪುಟ್ ಅಂಡರ್ಸ್ಕೋರ್ ಬೈ, ಕಾಲ್ ಬೈ 0 ಇದ್ದರೆ ಎಕ್ಸಿಟ್ ಮಾಡಿ ಅಂತ ಹೇಳಿದ್ವಿ ನಾವು. ಅದೇ ರೀತಿಯಲ್ಲಿ ಪುಟ್ ಬೈ 0 ಇದ್ದರೆ ಎಕ್ಸಿಟ್ ಮಾಡಿ ಅಂತ ನಾವು ಹೇಳ್ತೀವಿ ಅಷ್ಟೇ. ಆಯಿತು. ಸೊ ಈ ಸ್ಟ್ರಾಟಜಿ ನಮ್ಮದು ಆಲ್ಮೋಸ್ಟ್ ಕ್ರಿಯೇಟ್ ಆಯಿತು. ಕಾಲ್ ಬೈ 1 ಇದ್ದರೆ ಕಾಲ್ ಬೈ ಮಾಡೋದು ಅಂತ, ಕಾಲ್ ಬೈ 0 ಇದ್ದರೆ ಎಕ್ಸಿಟ್ ಆಗಬೇಕು, ಪುಟ್ ಬೈ 1 ಇದ್ದರೆ ಪುಟ್ ಎಂಟ್ರಿ ಆಗಬೇಕು, ಪುಟ್ ಬೈ 0 ಇದ್ದರೆ ಎಕ್ಸಿಟ್ ಆಗಬೇಕು ಅಷ್ಟೇ. ಬೇರೆ ಯಾವುದು ನಾವು ಸೆಟ್ ಮಾಡಲ್ಲ. ನಾವು ಇದನ್ನು ಕ್ರಿಯೇಟ್ ಅಂತ ಹೇಳ್ತೀವಿ. ಕ್ರಿಯೇಟ್ ಮಾಡಿದ್ಮೇಲೆ ಡಿಪ್ಲಾಯ್ ಮಾಡೋದಕ್ಕಿಂತ ಮುಂಚೆ ನಾನು ಸ್ಟ್ರಾಟಜೀಸಲ್ಲಿ ಮೈ ಸ್ಟ್ರಾಟಜೀಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲೊಂದು ಸ್ಟ್ರಾಟಜಿ ಸಿಕ್ತು. ಫಸ್ಟ್ ನಾವೇನು ಮಾಡಬೇಕು, ಇಲ್ಲಿ API ಆಥ್ ಟೋಕನ್ ಅಂತ ಕ್ಲಿಕ್ ಮಾಡೋಣ. ಓಕೆ, API ಕಂಟ್ರೋಲ್ಡ್ ಈಸ್ ಲಿಂಕಿಂದನೇ ಕಂಟ್ರೋಲ್ ಆಗಬೇಕು ಅಂತ. ಹೈಬ್ರಿಡ್ ಮೋಡ್ ಬೇಡ ನನಗೆ, ಡೈರೆಕ್ಟ್ಲಿ ಅದೇ ರೀತಿಯಲ್ಲಿ API ಬೇಕು ಅಂತ ನಾನು ಕ್ಲಿಕ್ ಮಾಡಿದ ತಕ್ಷಣ ನನಗೆ API ಡೀಟೇಲ್ಸ್ ಸಿಕ್ಕಿದೆ. ಫಸ್ಟ್ ನಾನು ಲಿಂಕ್ನ ಕಾಪಿ ಮಾಡ್ತೀನಿ. ಈ ಲಿಂಕ್ ನೀವು ಬೇರೆ ಕಡೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಅಲ್ಲೇ ಕಾಪಿ ಮಾಡಿಬಿಟ್ಟು ನಮ್ಮ ಪ್ಲ್ಯಾಟ್ಫಾರ್ಮಿಗೆ ಬಂದು ಇಲ್ಲಿ ನೀವು ವೆಬ್ ಹುಕ್ API URL ಅಂತ ಇದೆ ನೋಡಿ, ಅಲ್ಲಿ ಪೇಸ್ಟ್ ಮಾಡಿ. ಅದೇನು ಮಾಡುತ್ತೆ, ಆಟೋಮೆಟಿಕಲಿ ಕ್ಲೀನ್ ಮಾಡ್ಕೊಳ್ಳುತ್ತೆ. ನಿಮಗೆ ಜಾಸ್ತಿ ಅಂದರೆ ಏನು ಕಾಪಿ ಮಾಡಬೇಕು ಏನು ಕಾಪಿ ಮಾಡಬಾರ್ದು ಅಂತ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಪೂರ್ತಿ URL ಕಾಪಿ ಮಾಡಿದ್ರೂ ಅದು ಕ್ಲೀನ್ ಮಾಡುತ್ತೆ. ಅದಾದಮೇಲೆ ಟೋಕನ್ ಇದೆ, ಅದನ್ನು ಕಾಪಿ ಮಾಡಿ. ಅದನ್ನು ಕಾಪಿ ಮಾಡಿಕೊಂಡು ಎಲ್ಲಾದರೂ ಬರ್ದ್ಕೊಂಡು ಇಟ್ಕೊಳ್ಳಿ ಆಬ್ವಿಯಸ್ಲಿ ನೀವು. ಬಟ್ ಇಲ್ದೋದ್ರೂ ಆಥ್ ಹೈಫನ್ ಟೋಕನ್ ಅಂತೇಳಿ ಇಲ್ಲಿ ಒಂದು ವ್ಯಾಲ್ಯೂ ಕೊಡ್ಬೋದು. ಸೇಮ್ ಅದೇ ವ್ಯಾಲ್ಯೂ ನಾನು ಇಲ್ಲಿ ಕೊಟ್ಟಿದ್ದೀನಿ, ಆಥ್ ಟೋಕನ್. ಆಯಿತಾ? ಅದೇ ರೀತಿ ಈ ಸ್ಟ್ರಾಟಜಿದಲ್ಲಿ ಎಡಿಟ್ ಮಾಡಿದ್ರೆ, ಈ ಸ್ಟ್ರಾಟಜಿದಲ್ಲಿ ನಾವು ಇಲ್ಲಿ ಕಾಲ್ ಬೈ 1 ಇದ್ದರೆ ಕಾಲ್ ಬೈ ಮಾಡಬೇಕು ಅಂತ, ಕಾಲ್ ಬೈ 0 ಇದ್ದರೆ ಎಕ್ಸಿಟ್ ಮಾಡಬೇಕು ಅಂತ ನಾವು ಡೀಟೇಲ್ ಸ್ಟ್ರಾಟಜಿ ಡಿಫೈನ್ ಮಾಡಿದ್ವಿ. ಇಲ್ಲೂ ಅದೇ ರೀತಿ ಮಾಡ್ತೀವಿ. ಬೈ ಪ್ರೆಷರ್ ಡಿಟೆಕ್ಟ್ ಇದ್ದಾಗ ಅಂದರೆ ಕಾಲ್ ಬೈ ಆಗಬೇಕಲ್ಲ, ಬೈ ಪ್ರೆಷರ್ ಇದ್ದಾಗ ಸದ್ಯಕ್ಕೆ ಕೀ ಬಂದುಬಿಟ್ಟು ಕಾಲ್ ಅಂಡರ್ಸ್ಕೋರ್ ಬೈ ವ್ಯಾಲ್ಯೂ 1 ಅಂತ ಕೊಡೋಣ. ಸೊ ಏನು ಹೇಳ್ತಿದ್ದೀವಿ, ಬೈ ಪ್ರೆಷರ್ ಡಿಟೆಕ್ಟ್ ಆದಾಗ ಈ ಟೋಕನ್ ಕಳಿಸ್ಬಿಟ್ಟು ಕಾಲ್ ಬೈನ 1 ಅಂತ ಕಳಿಸೋಣ ಅಂತ ನಾವು ಇಲ್ಲಿ ಹೇಳ್ತಿದ್ದೀವಿ. ಸೊ ಏನಾಗುತ್ತೆ, ಕಾಲ್ ಬೈ 1 ಇದ್ದರೆ ಏನಾಗುತ್ತೆ, ಆಟೋಮ್ಯಾಟಿಕಲಿ ಒಂದು ನಿಫ್ಟಿದಲ್ಲಿ ಕಾಲ್ ಬೈ 2 ಇನ್ ದ ಮನಿ ಪೊಸಿಷನ್ ಅದು ಕ್ರಿಯೇಟ್ ಆಗಬೇಕು. ಆಯಿತಾ? ಇನ್ನು ಉಳಿದಿರೋ ಆಪ್ಷನ್ಸ್ ಬೈ ಪ್ರೆಷರ್ ಎಂಡೆಡ್, ಸೆಲ್ ಪ್ರೆಷರ್ ಡಿಟೆಕ್ಟ್ ಅದೆಲ್ಲ ಫಿಲ್ ಮಾಡೋದಕ್ಕಿಂತ ನಾನು ಕಾಪಿ ಟು ಆಲ್ ಅಂತ ಹೇಳ್ತೀನಿ. ಸೊ ಆಟೋಮ್ಯಾಟಿಕಲಿ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಬೈ ಪ್ರೆಷರ್ ಡಿಟೆಕ್ಟೆಡ್ ಕರೆಕ್ಟ್ ಆಗಿದೆ. ಬೈ ಪ್ರೆಷರ್ ಎಂಡೆಡು ನೋಡಬೇಕಲ್ವಾ. ಬೈ ಪ್ರೆಷರ್ ಎಂಡೆಡ್ ಅಂದರೆ ನಮ್ಗೆ ಏನು ಬೇಕು ಅಂದರೆ ಎಕ್ಸಿಟ್ ಆಗಬೇಕು. ಎಕ್ಸಿಟ್ ಆಗಬೇಕಾದ್ರೆ ಏನು ಬೇಕು, ಇಲ್ಲಿ ಕಾಲ್ ಬೈ = 0 ಆಗಬೇಕು. ಸೊ ಪುನಃ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಕಾಲ್ ಬೈದಲ್ಲಿ ಇನ್ಸ್ಟೆಡ್ ಆಫ್ 1 ಇದನ್ನು 0 ಅಂತ ಕೊಡ್ತೀವಿ ಅಷ್ಟೇ. ಓಕೆ, ಇದಲ್ಲ, ಇದು 1 ಇರಲಿ, ಇದನ್ನು 0, ಕಾಲ್ ಬೈ = 0, ಬೈ ಪ್ರೆಷರ್ ಎಂಡೆಡ್ಗೆ 0 ಅಂತ ಕೊಡ್ತೀವಿ. ಸೆಕೆಂಡ್ ಬಂದುಬಿಟ್ಟು ಪುಟ್ ಬೈಗೆ ನೋಡೋಣ. ಪುಟ್ ಅಂಡರ್ಸ್ಕೋರ್ ಬೈ 1 ಇರಬೇಕು ಅಲ್ವಾ. ಸೊ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಪುನಃ ಹೋಗ್ಬಿಟ್ಟು ಸೆಲ್ ಪ್ರೆಷರ್ ಡಿಟೆಕ್ಟೆಡ್ಗೆ ಕಾಲ್ ಬೈ ತೆಗೆದುಬಿಟ್ಟು ಇದನ್ನು ಪುಟ್ ಬೈ ಅಂತ ಹಾಕೋಣ. ಆ್ಯಂಡ್ ವ್ಯಾಲ್ಯೂ ಸೇಮ್ ವ್ಯಾಲ್ಯೂ ಒಂದೇ ಇರುತ್ತೆ. ಬಿಕಾಸ್ ಪುಟ್ ಬೈ 1 ಇದ್ದರೆ ಪುಟ್ ಪೊಸಿಷನ್ ತೊಗೊಳ್ಳಿ ಅಂತ ಇಲ್ಲಿ ಹೇಳಿದ್ವಿ. ದೆನ್ ಪುಟ್ ಬೈ 0 ಇದ್ದರೆ ಎಕ್ಸಿಟ್ ಆಗಬೇಕು. ಸೇಮ್ ಥಿಂಗ್ ಏನು ಮಾಡ್ತೀವಿ, ಇಲ್ಲಿ ಕಾಲ್ ಬೈ ತೆಗೆದುಬಿಟ್ಟು ಪುಟ್ ಬೈ ಅಂತ ಹೇಳ್ತೀವಿ. ಇಲ್ಲಿ ಇದನ್ನು 1ನ 0 ಮಾಡ್ತೀವಿ ಅಷ್ಟೇ. ಆ್ಯಂಡ್ ದೆನ್ ಸೇವ್ ವೆಬ್ ಕಾನ್ಫಿಗ್.
ಇದನ್ನು ಸೇವ್ ಮಾಡಿದ ತಕ್ಷಣ ನೆಕ್ಸ್ಟ್ ಡೇಯಿಂದ ಆ್ಯಕ್ಟಿವ್ ಸಬ್ಸ್ಕ್ರಿಪ್ಷನ್ ಇದ್ದರೆ ಆಟೋಮ್ಯಾಟಿಕಲಿ ಅದು ಟ್ರಿಗರ್ ಆಗುತ್ತೆ. ನಿಮ್ಮ ಟೆಸ್ಟ್ ಮಾಡಬೇಕಾದ್ರೆ ಇಲ್ಲಿಂದ ಟೆಸ್ಟು ಮಾಡ್ಬೋದು ನೀವು. ಫಾರ್ ಎಕ್ಸಾಂಪಲ್ ಟೆಸ್ಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಓಕೆ ಅಂತಿರುತ್ತೆ. ಬಟ್ ಮಾರ್ಕೆಟ್ ಆ್ಯಕ್ಟಿವ್ ಇದ್ದರೆ ನೀವು ಇನ್ನೂ ಡಿಪ್ಲಾಯ್ ಮಾಡಿಲ್ಲ ಇದನ್ನು. ಐಡಿಯಲ್ಲಿ ನಾವೇನು ಮಾಡಬೇಕು, ಇದನ್ನು ಸ್ಟ್ರಾಟಜೀಸ್ ಮೈ ಸ್ಟ್ರಾಟಜೀಸಲ್ಲಿ ಹೋಗ್ಬಿಟ್ಟು ಇದನ್ನು ಡಿಪ್ಲಾಯ್ ಮಾಡೋಣ. ಪೇಪರ್ ಟ್ರೇಡಲ್ಲೇ ಮಾಡ್ತಿದ್ದೀನಿ. ಬೇಕಾದರೆ ನೀವು ಇಲ್ಲಿ ಇನ್ಸ್ಟೆಡ್ ಆಫ್ ಪೇಪರ್ ಟ್ರೇಡ್ ಲೈವ್ ಆಟೋ ಅಂತ ಆಗಿಬಿಟ್ಟು ಬ್ರೋಕರ್ ಕನೆಕ್ಟ್ ಮಾಡ್ಬೋದು. ಸದ್ಯಕ್ಕೆ ನಾನು ಪೇಪರ್ ಟ್ರೇಡ್ ಅಂತಲೇ ಹಾಕ್ತಿದ್ದೀನಿ. ಡಿಪ್ಲಾಯ್ ಮಾಡಿದ ತಕ್ಷಣ ಇದನ್ನು ನಾನು ಡಿಪ್ಲಾಯ್ಡ್ ಸ್ಟ್ರಾಟಜೀಸಲ್ಲಿ ಸಿಗುತ್ತೆ. ಸೊ ಮಾರ್ಕೆಟ್ ಲೈವ್ ಇದ್ದಾಗ ನೀವು ಇದನ್ನು ಕಾನ್ಫಿಗರ್ ಮಾಡಿ ಪೇಪರ್ ಟ್ರೇಡ್ ಮಾಡಿಬಿಟ್ಟು ಇಲ್ಲಿ ಟೆಸ್ಟ್ ಅಂತ ಕೊಟ್ಟರೆ ನಿಮ್ಗೆ ಅದು ಆಟೋಮ್ಯಾಟಿಕಲಿ ಎಂಟ್ರಿ ಎಕ್ಸಿಟ್ ನಿಮಗೆ ಪೇಪರ್ ಟ್ರೇಡಲ್ಲಿ ಇಲ್ಲಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಗಬೇಕು ಐಡಿಯಲ್ಲಿ. ಓಕೆ, ಆಗುತ್ತೆ. ಅದು ನೀವು ಟೆಸ್ಟ್ ಮಾಡ್ಬೋದು. ಟೆಸ್ಟ್ ಮಾಡಿದ್ಮೇಲೆ ಐಡಿಯಲ್ಲಿ ನಾವು ರೆಕಮೆಂಡ್ ಮಾಡೋದು ಅಟ್ಲೀಸ್ಟ್ ಒಂದು ವಾರ ನೀವು ಅದನ್ನು ಪೇಪರ್ ಟ್ರೇಡಲ್ಲೇ ಇಟ್ಟು ನೋಡಿ ಅದು ನೀಟಾಗಿ ವರ್ಕ್ ಆಗ್ತಿದೆಯಾ ಇಲ್ಲ ಅಂತ. ಅದು ಕರೆಕ್ಟಾಗಿ ಆರ್ಡರ್ ಎಕ್ಸಿಕ್ಯೂಟ್ ಆಗ್ತಿದೆ, ವರ್ಕ್ ಆಗ್ತಿದೆ ಅಂತ ಅಂದಾಗ ಅದನ್ನು ನೀವು ಬ್ರೋಕರಿಂದ ಕನೆಕ್ಟ್ ಮಾಡ್ಬೋದು. ಬಟ್ ಇನಿಷಿಯಲಿ ಪೇಪರ್ ಟ್ರೇಡಲ್ಲಿ ವೆರಿಫೈ ಮಾಡ್ಕೊಳ್ಳಿ ನೀವು ಮಾಡಿರೋ ಕಾನ್ಫಿಗರೇಷನ್ ಎಲ್ಲ ಕರೆಕ್ಟ್ ವರ್ಕ್ ಆಗ್ತಿದೆಯಾ ಇಲ್ಲ ಅಂತ. ಇನ್ನೊಂದು, ಟ್ರೇಡ್ಟ್ರಾನ್ನ ನಾವು ರೆಕಮೆಂಡ್ ಮಾಡ್ತಿಲ್ಲ. ಅದೊಂದು ಪ್ಲ್ಯಾಟ್ಫಾರ್ಮ್. ನಮಗೆ ಮೋಸ್ಟ್ ಲೈಕ್ಲಿ ಟ್ರೇಡ್ ಮೋಜೋ ಅಂತ ಏನೋ ಪ್ಲ್ಯಾಟ್ಫಾರ್ಮ್ ಇನ್ನೊಂದಿದೆ, ಅಲ್ಲಿ ಸ್ವಲ್ಪ ರಿಲಯಬಿಲಿಟಿ ಜಾಸ್ತಿ ಇದೆ ಅಂತ ಹೇಳ್ತಿದ್ರು. ಒಂದು ವೇಳೆ ಆದರೆ ನಾವು ಅದ್ರ ಮೇಲೆ ಒಂದು ವೀಡಿಯೋ ಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ತೀವಿ ಯಾವ ಥರ ಕನೆಕ್ಟ್ ಮಾಡ್ಬೋದು ಅಂತ. ಈ ಥರ ಬಹಳ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ. ನಿಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಆಲ್ರೆಡಿ ನೀವು ಯೂಸ್ ಮಾಡ್ತಿದ್ರೆ ಅದು ರಿಲಯಬಲ್ ಅಂತ ನಿಮ್ಗೆ ಅನಿಸಿದ್ರೆ ಆ ಪ್ಲ್ಯಾಟ್ಫಾರ್ಮನ್ನೇ ಯೂಸ್ ಮಾಡಿ. ಯಾವುದೇ ಪ್ಲ್ಯಾಟ್ಫಾರ್ಮ್ ಇದ್ರೂ ಇದೇ ರೀತಿ ವೆಬ್ ಹುಕ್ ಥರ ನೀವು ಕನೆಕ್ಟ್ ಮಾಡ್ಬೋದು. ಓಕೆ, ಸೊ ನೀವು ಇಲ್ಲಿ ಟೆಸ್ಟ್ ಮಾಡ್ಬೋದು. ಇನ್ನೊಂದು ಅಡ್ವಾಂಟೇಜ್ ಇಲ್ಲಿ ಏನಂದರೆ ವೆಬ್ ಹುಕ್ ಲಾಗ್ ಅಂತ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ಲಾಸ್ಟ್ 10 ಡೇಸಲ್ಲಿ ನೀವು ಟೆಸ್ಟ್ ಮಾಡಿದ್ದು ಇಲ್ಲಿ ಲಾಗ್ ಆಗುತ್ತೆ. ಪ್ಲಸ್ ಆಲ್ಗೋದಿಂದ ನಿಮ್ಮದು ವೆಬ್ ಹುಕ್ ಕಾಲ್ ಆದರೆ ಆ ಲಾಗ್ ಇಲ್ಲಿ ಸಿಗುತ್ತೆ. ಅಂದರೆ ನಾವು ಎಷ್ಟು ಸತಿ ಕಾಲ್ ಮಾಡಿದ್ವಿ, ನಮ್ಮ ಪ್ಲ್ಯಾಟ್ಫಾರ್ಮಿಂದ ಎಷ್ಟು ಸತಿ ಕಾಲ್ ಹೋಗಿದೆ, ಅದರದ್ದು ರೆಸ್ಪಾನ್ಸ್ ಏನಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಏನೇ ರೆಸ್ಪಾನ್ಸ್ ಇದ್ದರೂ ನೀವು ಗೊತ್ತಾಗುತ್ತೆ. ಪಾಸ್ ಆಗಿದೆಯಾ, ಥ್ರೂ ಆಗಿದೆಯಾ ಇಲ್ವೋ, ಎಲ್ಲಿ ಇಶ್ಯೂ ಇತ್ತು, ಆರ್ಡರ್ ಏನಕ್ಕೆ ಎಕ್ಸಿಕ್ಯೂಟ್ ಆಗಿಲ್ಲ. ನೀವು ಲಾಗ್ ನೋಡಬೇಕಾದ್ರೆ ಪೂರ್ತಿ ಡೀಟೇಲ್ಸ್ ನಿಮ್ಗೆ ಇದರಲ್ಲೇ ಸಿಗುತ್ತೆ. ಸೊ ಟ್ರಾನ್ಸ್ಪರೆನ್ಸಿ ಇರಬೇಕಂತ ಹೇಳಿಬಿಟ್ಟು ನಾವು ಕಾಲ್ ಆಗಿದೆಯಿಲ್ಲ, ನಮ್ಮ ಕಡೆಯಿಂದ ಏನಾದ್ರು ಇಶ್ಯೂ ಇದ್ರೂ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಅದಕ್ಕೆ ನಾವು ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಹೇಳಿಬಿಟ್ಟು ವೆಬ್ ಹುಕ್ ಲಾಗ್ ಅಂತ ಒಂದು ಕ್ರಿಯೇಟ್ ಮಾಡಿದ್ವಿ. ಸೊ ಅದು ಕಾಲ್ ಆಗಿದೆ ಇಲ್ಲ ಅನ್ನೋದು ನೀವು ಇಲ್ಲಿ ನೋಡಿಕೊಂಡು ಡಿಸೈಡ್ ಮಾಡ್ಬೋದು. ಎಂಡ್ ಆಫ್ ದ ಡೇ ರಿಫ್ಲೆಕ್ಟ್ ಆಗುತ್ತೆ. ಒಂದು 4:30 5 o'clock ತನಕ ಇದು ಅಪ್ಡೇಟ್ ಆಗುತ್ತೆ ಆಟೋಮೆಟಿಕಲಿ. ಆ ಟೈಮಿಗೆ ನೀವು ಬಂದುಬಿಟ್ಟು ಅವತ್ತಿನ ದಿವಸ ಏನೇನು ಎಕ್ಸಿಕ್ಯೂಟ್ ಆಗಿತ್ತು ಟೆಲಿಗ್ರಾಮಲ್ಲಿ ಎನಿವೇಸ್ ಇದ್ದೇ ಇರುತ್ತೆ, ಅದು ನೀವು ಕೌಂಟರ್ ವೆರಿಫೈ ಮಾಡ್ಬೋದು. ಒಂದು ವೇಳೆ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆಯೋ ಇಲ್ವೋ, ಏನಕ್ಕೆ ಎಕ್ಸಿಕ್ಯೂಟ್ ಆಗಿಲ್ಲ, ಇಶ್ಯೂ ಏನಿತ್ತು, ಯಾವ ಕಡೆ ಇಶ್ಯೂ ಇತ್ತು, ಅದನ್ನೆಲ್ಲ ನೀವು ಇಲ್ಲಿ ಇನ್ಫಾರ್ಮೇಷನ್ನ ನೀವು ಟ್ರೇಸ್ ಮಾಡ್ಬೋದು. ಸ್ವಲ್ಪ ಈಸಿ ಆಗುತ್ತೆ ನಿಮಗೆ. ಅದಕ್ಕೆ ಇಲ್ಲಿ ನಾವು ವೆಬ್ ಹುಕ್ ಅಂತ ಒಂದು ಕಾನ್ಫಿಗರೇಷನಿಗೆ ಇನ್ನೊಂದು ಲಾಗ್ ಥರ ಇನ್ನೊಂದು ಕೊಟ್ಟಿದ್ವಿ. ಇಂಪಾರ್ಟೆಂಟ್ ಇಲ್ಲಿ ಒಂದು ಇನ್ಫಾರ್ಮೇಷನ್ ಇದೆ ನೋಡಿ. SL ಹಿಟ್ಟಾದರೆ ಅದು ನಮ್ಮ ಪ್ಲ್ಯಾಟ್ಫಾರ್ಮಿಗೆ ಗೊತ್ತಾಗಲ್ಲ. ಅಂದರೆ ಏನಾಗುತ್ತೆ, ನಾವು 50 SL ಅಂತ ಕೊಟ್ಟಿದ್ವಿ, 50 SL ಹಿಟ್ಟಾಗಿಬಿಟ್ಟು ಅದು ಎಕ್ಸಿಟ್ ಆಯಿತು. ಭಾಳ ಕಮ್ಮಿ ಟ್ರೇಡ್ಸ್ ಆಗುತ್ತೆ. ಬಟ್ ಒಂದು ವೇಳೆ ಆ ಥರ ಹಿಟ್ಟಾಗಿ ಎಕ್ಸಿಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಅದಾದಮೇಲೂ ಬೈ ಪ್ರೆಷರ್ ಎಂಡೆಡ್ ಅಂತ ಇದು ವೆಬ್ ಹುಕ್ ಕಾಲ್ ಆಗುತ್ತೆ. ಸೊ ನೀವು ಯಾವುದೇ ಪ್ಲ್ಯಾಟ್ಫಾರ್ಮ್ ಸೆಲೆಕ್ಟ್ ಮಾಡಿದ್ರು, ಫಾರ್ ಎಕ್ಸಾಂಪಲ್ ಆಲ್ಗೋ ಮೋಜೋ ಪ್ಲ್ಯಾಟ್ಫಾರ್ಮಲ್ಲಿ ಅವರು ಎಕ್ಸ್ಪ್ಲಿಸಿಟ್ಲಿ ಬರೆದಿದ್ದಾರೆ, ಒಂದು ವೇಳೆ ಪೊಸಿಷನ್ ಇಲ್ಲದೋದ್ರೆ ಶಾರ್ಟ್ ಪೊಸಿಷನ್ ಅದು ಕ್ರಿಯೇಟ್ ಮಾಡಲ್ಲ. ಅಂದರೆ ನಾವು ಫಾರ್ ಎಕ್ಸಾಂಪಲ್ ಇಲ್ಲಿಂದ ಬೈ ಪ್ರೆಷರ್ ಎಂಡೆಡ್ ಅಂತ ಕಾಲ್ ಬೈ = 0 ಅಂತ ಹೇಳಿದ್ರೆ ಅದು ಸೆಲ್ ಆರ್ಡರ್ ಕ್ರಿಯೇಟ್ ಮಾಡಲ್ಲ. ಬಿಕಾಸ್ ಪೊಸಿಷನ್ ಇಲ್ಲ ಅಂತ ಹೇಳಿಬಿಟ್ಟು ಅದು ಸೆಲ್ ಆರ್ಡರ್ ಕ್ರಿಯೇಟ್ ಮಾಡಲ್ಲ. ಅದನ್ನೊಂದು ನೋಡ್ಕೊಳ್ಳಿ. ಓಕೆ, ಸೊ ಎಕ್ಸಿಟ್ ಆರ್ಡರ್ ಪ್ಲೇಸ್ ಮಾಡಬೇಕಾದ್ರೆ ಎಕ್ಸಿಸ್ಟಿಂಗ್ ಆರ್ಡರ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡೆ ಅದನ್ನು ಆರ್ಡರ್ ಪ್ಲೇಸ್ ಮಾಡಬೇಕು. ಆ ಥರ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಫೀಚರ್ ಇರಬೇಕು. ಇದನ್ನು ನಾವು ಮಾಡೋಕ್ಕಾಗಲ್ಲ, ಯಾಕಂದರೆ ನಮಗೆ ಗೊತ್ತಾಗಲ್ಲ ನೀವು ಯಾವ ಸ್ಟ್ರೈಕ್ ತೊಗೊಂಡಿದ್ದೀರಾ ಅಂತ. ಪ್ರತಿಯೊಂದು ಸ್ಟ್ರೈಕಿಗೆ ಬೇರೆ ಬೇರೆ SL ಇರೋ ಕಾರಣಕ್ಕೆ ನಾವು ಯಾವ ಸ್ಟ್ರೈಕ್ ಅದು ಹಿಟ್ ಆಗಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ನಾವು ಇದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಇದೊಂದು ನೀವು ಡೀಟೇಲಾಗಿ ನೋಡ್ಕೋಬೇಕು. ಅಗೇನ್ ಏನೇ ಡೌಟ್ ಇದ್ರೂ ಡಿಸ್ಕಾರ್ಡಲ್ಲಿ ಮೆಸೇಜ್ ಮಾಡಿ. ವಾಟ್ಸಾಪಲ್ಲಿ ಈ ಇನ್ಫಾರ್ಮೇಷನ್ ಸಿಗೋಲ್ಲ, ಐಡಿಯಲ್ಲಿ ಡಿಸ್ಕಾರ್ಡಲ್ಲಿ ಮೆಸೇಜ್ ಮಾಡಿ. ಇಲ್ದೋದ್ರೂ ಒಂದು ಕಾಲ್ ನಾವು ಇನ್ನೂ ಅರೇಂಜ್ ಮಾಡ್ತೀವಿ. ಕಾಲಲ್ಲಿ ನೆಕ್ಸ್ಟ್ ವೆಬಿನಾರ್ ಇದ್ದಾಗ ಪ್ಲೀಸ್ ಜಾಯಿನ್ ಮಾಡಿ. ಟೆಲಿಗ್ರಾಮ್ ಚಾನಲೂ ಇದೆ, ಆ ಟೆಲಿಗ್ರಾಮ್ ಚಾನಲಲ್ಲೂ ನೀವು ಜಾಯ್ನ್ ಆಗ್ಬೋದು. ಆ್ಯಂಡ್ ಬೇರೆ ಏನೇ ಇನ್ಫಾರ್ಮೇಷನ್ ಇದ್ದರೂ ನೆಕ್ಸ್ಟ್ ಕಾಲಲ್ಲಿ ಇಲ್ಲ ಅಂದರೆ ಡಿಸ್ಕಾರ್ಡಲ್ಲಿ ನಿಮಗೆ ಕ್ಲಾರಿಫೈ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.